ಅಧಿಕ ತೂಕ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರನ್ನು ಕಾಡ್ತಾ ಇರುವ ಆರೋಗ್ಯ ಸಮಸ್ಯೆ ಆಗಿದೆ. ಅನೇಕ ಜನ ತೂಕ ಇಳಿಸಿಕೊಳ್ಳೋಕೆ ಆಹಾರ ಕ್ರಮ, ವಾಕಿಂಗ್, ಯೋಗ ಹಾಗೂ ವ್ಯಾಯಾಮದಂತಹ ವಿವಿಧ ಕಾರ್ಯಗಳನ್ನು ಅನುಸರಿಸ್ತಾ ಇದ್ದಾರೆ. ಇವೆಲ್ಲವೂ ದೇಹದಲ್ಲಿ ಕ್ಯಾಲೋರಿಗಳನ್ನು ಕರಗಿಸಲು ಸಹಾಯ ಮಾಡುತ್ತೆ. ಆದರೆ ಕೆಲ ಮಂದಿ ತೂಕ ಇಳಿಸಿಕೊಳ್ಳುವ ಆತುರದಲ್ಲಿ ಕೆಲವು ತಪ್ಪುಗಳನ್ನು ಮಾಡ್ತಿದ್ದಾರೆ. ಇದರಿಂದ ತೂಕ ಇಳಿಕೆ ಆಗುವುದರ ಬದಲು ತೂಕ ಹೆಚ್ಚಾಗುತ್ತೆ. ನೀವೇನಾದರೂ ತೂಕ ಇಳಿಸಿಕೊಳ್ಳೋಕೆ ಹರಸಾಹಸ ಪಡ್ತಾ ಇದ್ದರೆ ಮೊದಲು ಈ ಕೆಳಗೆ ತಿಳಿಸಲಾದ ಆಹಾರಗಳನ್ನು ಒಟ್ಟಿಗೆ ತಿನ್ನೋದನ್ನು ತಪ್ಪಿಸಿ. ಇದು ನಿಮ್ಮ ದೇಹದ ತೂಕ ಹೆಚ್ಚಾಗೋದನ್ನು ತಡೆಯುತ್ತೆ. ಹಾಗಾದರೆ ಅವು ಯಾವುವು ಅಂತ ನೋಡೋಣ ಬನ್ನಿ. ಚಹಾ ಅಥವಾ ಕಾಫಿಯೊಂದಿಗೆ ಅನೇಕರು ಸಂಸ್ಕರಿಸಿದ ಆಹಾರ ಸೇವಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಆದರೆ ಈ ಸಂಯೋಜನೆ ಅಸಿಡಿಟಿಯನ್ನು ಉಂಟು ಮಾಡುತ್ತೆ. ಅದರಲ್ಲೂ ಬಿಸ್ಕತ್ಗಳು ಮತ್ತು ಕುಕೀಗಳಂತಹ ಹೆಚ್ಚು ಸಂಸ್ಕರಿಸಿದ ತಿಂಡಿಗಳು ನಿಮ್ಮ ದೇಹಕ್ಕೆ ಹಾನಿಕರವಾಗಬಹುದು. ವಿಶೇಷವಾಗಿ ನೀವು ತೂಕ ಇಳಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದರೆ ಚಹಾ ಕಾಫಿಯೊಂದಿಗೆ ಡೀಪ್ ಫ್ರೈಡ್ ಆಹಾರಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕು. ಇನ್ನು ಕೆಲವೊಮ್ಮೆ ಅಧಿಕ ಪ್ರೋಟೀನ್ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಅಡ್ಡಿಯುಂಟು ಮಾಡುತ್ತೆ. ಇದು ನಿಮ್ಮ ದೇಹದ ತೂಕ ಹೆಚ್ಚಳಕ್ಕೂ ಸಹ ಕಾರಣವಾಗುತ್ತೆ. ಆದ್ದರಿಂದ ಕೋಳಿ ಮಾಂಸ ಮತ್ತು ಬೇಳೆಕಾಳುಗಳಂತಹ ಪ್ರೋಟೀನ್ ಆಧಾರಿತ ಆಹಾರವನ್ನು ಸೇವಿಸೋಕೆ ಬಯಸಿದರೆ ಅವುಗಳನ್ನು ಪ್ರತ್ಯೇಕವಾಗಿ ಸೇವಿಸಿ. ಎಂದಿಗೂ ಅಪ್ಪಿತಪ್ಪಿಯೂ ಒಟ್ಟಿಗೆ ತಿನ್ನಬೇಡಿ. ಇನ್ನು ಆಗಾಗ ಸಮಯವನ್ನು ಉಳಿಸೋಕೆ ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ಸ್ಯಾಂಡ್ವಿಚ್ಗಳು ಮತ್ತು ಹೆಪ್ಪುಗಟ್ಟಿದ ಮೊಸರನ್ನು ತಿಂತೇವೆ. ಆದರೆ ಇದು ನಿಮ್ಮ ದೇಹಕ್ಕೆ ಎಷ್ಟು ಹಾನಿಕಾರಕ ಎಂಬುದನ್ನು ನೀವು ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಬಿಳಿ ಬ್ರೆಡ್ ನಿಮ್ಮ ಹೆಚ್ಚಿನ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದ್ದು ಇದು ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಬಹುದು. ತೂಕ ಇಳಿಕೆ ಪ್ರಕ್ರಿಯೆಗೆ ಅಡ್ಡಿಯುಂಟು ಮಾಡಬಹುದು. ನೀವೇನಾದರೂ ತೂಕ ಇಳಿಸಿಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ದರೆ ಬಿಳಿ ಬ್ರೆಡ್ ಬದಲಿಗೆ ಮಲ್ಟಿಗ್ರೇನ್ ಅಥವಾ ಬ್ರೌನ್ ಬ್ರೆಡ್ ಸೇವಿಸುವುದು ಉತ್ತಮ. ಆದರೆ ಇದನ್ನು ಸಹ ಮೊಸರಿನೊಂದಿಗೆ ಸೇವಿಸುವುದನ್ನು ತಪ್ಪಿಸಬೇಕಾಗತ್ತೆ. ಇನ್ನು ಹಾಲು ಮತ್ತು ಬಾಳೆಹಣ್ಣು ಎರಡೂ ತುಂಬ ಪ್ರಯೋಜನಕಾರಿ, ಸಾಕಷ್ಟು ಪೌಷ್ಟಿಕಾಂಶವನ್ನು ಸಹ ಒದಗಿಸುತ್ತೆ. ಆದರೆ ಇವುಗಳನ್ನು ಒಟ್ಟಿಗೆ ತಿನ್ನುವುದರಿಂದ ಅವುಗಳ ಪೌಷ್ಟಿಕಾಂಶದ ಮೌಲ್ಯವನ್ನು ಪಡೆಯೋಕೆ ಸಾಧ್ಯ ಆಗೋದಿಲ್ಲ ಮತ್ತು ಇದು ನಮ್ಮ ದೇಹದ ತೂಕ ಹೆಚ್ಚಿಸಬಹುದು. ಆದ್ದರಿಂದ ಬಾಳೆಹಣ್ಣು ಮತ್ತು ಹಾಲನ್ನು ಪ್ರತ್ಯೇಕವಾಗಿ ಸೇವಿಸಬೇಕು ಹೊರತು ಒಟ್ಟಿಗೆ ತಿನ್ನಬಾರದು. ಆದರೂ ತಿನ್ನಲೇಬೇಕು ಅಂತ ಆದರೆ ಅವುಗಳ ನಡುವೆ ಕನಿಷ್ಠ ಅರ್ಧ ಗಂಟೆ ಅಂತರ ಇದ್ದರೆ ಒಳ್ಳೆಯದು. ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಅಧಿಕವಾಗಿದ್ದು ಇದನ್ನು ಹೆಚ್ಚು ಸೇವಿಸುವುದರಿಂದ ತೂಕ ಹೆಚ್ಚಾಗಬಹುದು. ಅಕ್ಕಿ ಸುಲಭವಾಗಿ ಜೀರ್ಣವಾಗಬಹುದಾದರೂ ಸೇವಿಸುವ ಪ್ರಮಾಣದ ಬಗ್ಗೆ ಗಮನ ಹರಿಸುವುದು ಮುಖ್ಯ. ಆದರೆ ನೀವು ಆಕಸ್ಮಿಕವಾಗಿ ಅಕ್ಕಿ ಮತ್ತು ಆಲೂಗಡ್ಡೆಯನ್ನು ಒಟ್ಟಿಗೆ ಸೇವಿಸ್ತಾ ಇದ್ದರೆ ಇವತ್ತೇ ಹೀಗೆ ಮಾಡೋದನ್ನು ನಿಲ್ಲಿಸಿ. ಆಲೂಗಡ್ಡೆ ಪಿಷ್ಟವನ್ನು ಹೊಂದಿರುತ್ತೆ. ಇದನ್ನು ಅನ್ನದೊಂದಿಗೆ ಸೇರಿಸಿದಾಗ ಕ್ಯಾಲೋರಿಗಳನ್ನು ಹೆಚ್ಚಿಸುತ್ತೆ ಮತ್ತು ತೂಕ ಹೆಚ್ಚಾಗಿಸುತ್ತೆ. ಒಟ್ಟಿನಲ್ಲಿ ನೀವು ತೂಕ ಇಳಿಸಬೇಕು ಅಂತಾದರೆ ಇದೆಲ್ಲವನ್ನು ತಪ್ಪಿಸುವುದು ಉತ್ತಮ.